ಈಗಾಗಲೇ ಮಹೇಶ್ ತೆಂಗಿನಕಾಯಿ 2 ತಿಂಗಳು ಹಾಕಿಲ್ಲ ಅಂತ ಅಂದ್ರು. ಈಗ ಮತ್ತೊಂದು ಹಗರಣ ಬಯಲಿಕ್ಕೆ ಬರ್ತೀವಿ ಅಂತ ಮಹೇಶ್ ತೆಂಗಿನಕಾಯಿ ಹುಬ್ಳಿನಲ್ಲಿ ಹೇಳಿದ್ದಾರೆ. ಏನ್ ಯಾವ ಹಗರಣ ಬೇಕಾದ್ರೂ ಹೋಗ್ತಲ್ಲಿ. ಏನ್ ಹಗರಣನ ದುಡ್ಡು ಕಲೆಕ್ಷನ್ ಹೆಂಗ್ ಆಗ್ತದೆ? ಈ ಕೇಂದ್ರ ಸರ್ಕಾರ ಏನ್ ದಿನ ನಮ್ಗೆ ದುಡ್ಡು ಕೊಟ್ಬಿಡ್ತಾರ? ಈಗ ನೀವು ಬಿಲ್ಗಳು ಕಟ್ಟಬೇಕು, ಕರೆಕ್ಟ್ ಕಟ್ತೀರಾ? ಈ ಟ್ಯಾಕ್ಸ್ ಕಟ್ಟಬೇಕು, ಏನ್ ಕರೆಕ್ಟ್ ಆಗಿ ಏನು ಲೆಕ್ಕಾಚಾರ ಹಾಕಿ ಬಂದ್ಬಿಡ್ತೀರಾ? ನಾವೇ ಸಂಬಳ ಕೊಡ್ಬೇಕಾದ್ರೆ 2 ದಿನ 3 ದಿನ ಹೆಚ್ಚು ಕಮ್ಮಿ ಆಗ್ತದೆ. ನಮ್ಮ ಸಂಸ್ಥೆಗಳಲ್ಲೇ ಆಗ್ತದೆ. ನಾನೇ ಕಾಂಗ್ರೆಸ್ ಆಫೀಸಲ್ಲಿ ಸಂಬಳ ಕೊಡ್ಬೇಕಾದ್ರೆ 15 ದಿನ ಲೇಟ್ ಆಗ್ತದೆ, ಎಲ್ಲ ಲೇಟ್ ಆಗ್ತದೆ. ಹಾಗೆ ಜನನು ಹಾಕ್ಬೇಕಾದ್ರೆ ಜನ ಹಾಕದಾಗ ತಾನೇ ನಾವು ದುಡ್ಡು ಕೊಡೋದು. 24 ತಿಂಗಳು 25 ತಿಂಗಳು ಕೊಟ್ಟಿದೀವಲ್ಲ ನಾವು. ಇನ್ನ ಬೇರೆ ರಾಜ್ಯದಲ್ಲಿ ಇನ್ನ ಶುರುನೇ ಮಾಡಿಲ್ಲ, ದುಡ್ಡೇ ಕೊಟ್ಟಿಲ್ಲ. ನಾವು ಅಟ್ಲೀಸ್ಟ್ ಇಷ್ಟೆಲ್ಲ ಸೇರಿ ಆಲ್ಮೋಸ್ಟ್ 3 ಕೋಟಿ ಮೇಲೆ ಹಣನ ಈ ಒಂದು 5 ಗ್ಯಾರಂಟಿಗಳಿಗೆ ಹಣ ಕೊಟ್ಟಿದ್ದೀವಿ. 100 ಕೋಟಿ ಹಣ ಆಗಿದೆ. ಯಾವ ಹಗರಣ ಏನಿಲ್ಲ. ಹಗರಣ ಯಾರು ತಿನ್ನಾಕ್ಬಿಟ್ಟಿದ್ರೆ ಬೇರೆ ಬೇರೆ ಯಾವ್ದಾದ್ರು ಹಾಕ್ಬಿಟ್ಟು ಇಲ್ಲೇ ಕೆಲವು ಕಾರ್ಪೊರೇಷನ್ಸ್ ಕೆಲವು ಇದು ಎಲ್ಲ ದುಡ್ಡು ಟ್ರಾನ್ಸ್ಫರ್ ಮಾಡ್ಕೊಂಡು ಆ ಥರ ಹಗರಣ ಆಗಬೇಕು. ಸರ್, ಗೃಹಲಕ್ಷ್ಮಿ ವಿಚಾರನ ನಾವು ಬಯಲಿಗೆ ತಂದಿದೀವಿ ಅನ್ನೋದ್ರ ಬಗ್ಗೆ ಖುಷಿಯಿಂದ ಏನೋ ಸಂಭ್ರಮಾಚರಣೆ ಮಾಡ್ತಿದ್ದಾರೆ ಸರ್. ತೆಂಗಿನಕಾಯಿ ಸರ್, ಇನ್ನೊಂದು ಗೃಹಲಕ್ಷ್ಮಿ ಹಣ ಹಾಕಿಲ್ಲ ಅನ್ನೋದ್ರ ಬಗ್ಗೆ ಇನ್ನೂ 2 ಹತ್ತನೇ ತಾರೀಕು ಇನ್ನೂ ಹಾಕಿಲ್ಲ ಸರ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.